25th ಡಿಸೆಂಬರ್ ಕ್ರಿಸ್ಮಸ್. ನಾವು ಲೈಟಾಗಿ ಆಚೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಈ ಥರ ಔಟ್ಫಿಟ್ ತೋರಿಸ್ಬಿಡ್ತೀನಿ ಅಪ್ಪ ಮಗಳದು. ಹಿಂಗಿದ್ದೀವಿ, ಫುಲ್ಲು ಲೇಸ್ ಡ್ರೆಸ್ ಹಾಕ್ಕೊಂಡು ಹಿಂಗಿದ್ದೀವಿ. ನಾವು ಈ ಥರ ರೆಡಿಯಾಗಿದ್ದೀವಿ. ಇನ್ನು ಫುಟ್ವೇರ್ ಹಾಕೋಬೇಕು. ಚೆನ್ನಾಗಿದೆಯಾ? ಅಲ್ಲಿ ಸಾಂತಾ ಕ್ಲಾಸ್ ಬೈಕಲ್ಲಿ ಹೋಗ್ತಾ ಇರೋದು, ಅದು ಬಂದಿರೋದ್ರಿಂದನೇ ಆಗಿರೋದು ಅಂತ ಅನಿಸ್ತೈತೆ. ಒಳ್ಳೆ ಟ್ರಾಫಿಕ್ ಇದೆ. ಯಾರು ಬರೋರಿದ್ರೆ ಪ್ಲಾನ್ ಮಾಡ್ಕೊಂಡು ಬನ್ನಿ. ಪ್ಲಾನ್ ಮಾಡ್ಕೊಂಡು ಬರ್ದೇ ಇರಿ, ಅದೇ ಒಳ್ಳೇದು. ಪ್ಲಾನ್ ಮಾಡ್ಕೊಂಡು ಬನ್ನಿ ಮಾಡ್ಕೊಂಡು ಬನ್ನಿ ಅಂತ ಹೇಳಕ್ಕಾಗಲ್ಲ, ಪ್ಲಾನ್ ಮಾಡ್ಕೊಂಡು ಬರಬೇಡಿ ಅಂತ. ಗೂಗಲ್ ಮ್ಯಾಪ್ಸ್ ನೋಡ್ಬಿಟ್ಟು ನೋಡ್ಕೊಂಡು ಎಷ್ಟೊತ್ತಾಗುತ್ತೆ ನುಗ್ಗದೆ ಡೈರೆಕ್ಟ್. ಫೈನಲಿ ವಿ ಆರ್ ಇನ್ ಮಾಲ್ ಆಫ್ ಏಷ್ಯಾ, ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ. ಪಾಪ ಇವ್ರಿಗೆ ಗೊತ್ತಾಗ್ತಿಲ್ಲ. ಫುಲ್ಲು ಜನ ಇದ್ದಾರೆ. ಟಚ್ ಆಗುತ್ತೀಯ? ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ. ಪಕ್ಕದಲ್ಲಿ ರೆಸಿಡೆನ್ಷಿಯಲ್ ಏರಿಯಾನು ಇದೆ. L&T ವರ್ಕ್ ಮಾಡೋರ್ಗೆ ಅನ್ಸುತ್ತಲ್ವಾ? ಯಾವುದು? ನೈಸ್. ಏನೇನೋ ಇದೆ ಕಣೆ. ಇವತ್ತು ಕ್ರಿಸ್ಮಸ್ ಅಲ್ವಾ? ಕ್ರಿಸ್ಮಸ್ ಟ್ರೀನು ಹಾಕಿದ್ದಾರೆ. ನೈಸ್. ಮಾಲ್ಗೆ ಬಂದ ಇವ್ರು ರಾಜ್ಕುಮಾರ. ನಿಲ್ಲದ ಅಂತಾವ್ರ, ಏನ್ ಮಾಡ್ತಾವ್ರೆ? ಚೆಕಿಂಗ್ ಡಿಕ್ಕಿ ಓಪನ್. ಗಾಡಿ ಪಾರ್ಕ್ ಮಾಡಿ ಮಾಲ್ ಒಳಗಡೆ ಹೋಗ್ತಾ ಇದ್ದೀವಿ. ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ ಅಂತೆ. ನೋಡೋಣ ಹೆಂಗಿದೆ ಮಾಲು. ನಮ್ಮದು ಫಸ್ಟ್ ಟೈಮು, ನಾವು ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಒನ್ ಆಫ್ ದ ಬಿಗ್ಗೆಸ್ಟ್ ಅಂತಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಏನೋ ಗೊತ್ತಿಲ್ಲ, ನೋಡ್ಬೇಕು ಇವಾಗ. ಎಲ್ಲಿ ಬಂದಿದ್ದೀವಿ ಮಗ? ಹಾಂ, ಒಂದು ನಿಮಿಷ ಕೊಡು, ಪಾಸ್ ಮಾಡು ವಿಡಿಯೋ.
ಫೀನಿಕ್ಸ್ ಮಾಲ್ ಆಫ್ ಏಷ್ಯಾಗೆ ಬಂದಿದ್ವಿ. ಬಂದು ಊಟ ಮಾಡೋಣ ಅಂತೇಳಿ ಫುಡ್ ಕೋರ್ಟ್ಗೆ ಅಂತ ಹೋದರೆ ಊಟ ತೊಗೊಂಡ್ರೆ ಕುತ್ಕೊಂಡು ತಿನ್ನಕ್ಕೆ ಜಾಗನೇ ಇಲ್ಲ, ಬೇರೆ ದಾರಿನೇ ಇಲ್ಲದೆ ವಾಪಸ್ ಕಾರ್ ಒಳಗೆ ಬಂದು ಕುತ್ಕೊಂಡು ತಿಂತಾ ಇದೀವಿ. ನನ್ನ ಮಗಳು ಇಲ್ಲೇ ಕೂತಿದ್ದಾಳೆ, ಅವಳಿಗೆ ಹಣ್ಣು ತಿನ್ನಿಸ್ತಾ ಇದ್ದೀವಿ. ನಾವು ಬರ್ಗರ್ ತೊಗೊಂಡ್ವಿ. ಇದು ಫಸ್ಟ್ ಟೈಮು ಯಾವುದೋ ಒಂದು ಮರದ ನಮಗೆ ಕುತ್ಕೊಳ್ಳೋಕೆ ಜಾಗ ಇಲ್ಲ, ಅಷ್ಟು ಜನ. ಕ್ರಿಸ್ಮಸ್ 25th ಡಿಸೆಂಬರ್ 2023 24. ಅವಳಾಗಲೇ ಬಾರಿಸ್ತಾ ಇದ್ದಾಳೆ, ನಾನು ಇನ್ನೂ ತಿಂದಿಲ್ಲ, ಶುರು ಮಾಡಿಲ್ಲ. ಓಕೆ ಹ್ಯಾಬಿಟ್ ಅಪ್ಪ. ಅಲ್ಲಿ ಯಾವುದೇ ಕಾರಣಕ್ಕೂ ಬರಬೇಡಿ. ವೀಕ್ ಡೇಸಲ್ಲಿ ಬನ್ನಿ. ವೀಕ್ ಡೇಸಲ್ಲಿ ಸಂಜೆ 6-7 ಗಂಟೆ ಮೇಲೆ ಬನ್ನಿ, ಆರಾಮಾಗಿ ನೋಡ್ಕೊಂಡು ಓಡಾಡ್ಕೊಂಡು ಹೋಗ್ಬೋದು. ವೀಕೆಂಡು ಸ್ಯಾಟರ್ಡೆ ಸಂಡೇ ಗೌರ್ಮೆಂಟ್ ಹಾಲಿಡೇ, ರಜಾ, ಕ್ರಿಸ್ಮಸ್ಸು, ಗಾಂಧಿ ಜಯಂತಿ ಅಂತ ದಿನ ಎಲ್ಲ ಬರೋಕ್ಕೆ ಹೋಗ್ಬೇಡ್ರಿ. ಪಾರ್ಕಿಂಗಿಗೂ ಜಾಗ ಸಿಗಲ್ಲ, ಒಳಗಡೆ ತಿನ್ನೋಕ್ಕೂ ಜಾಗ ಸಿಗಲ್ಲ. ಆಮೇಲೆ ಮೆಕ್ಡೊನಾಲ್ಡ್ಸು ಅಥವಾ ಬರ್ಗರ್ ಕಿಂಗಲ್ಲಿ ತೊಗೊಂಡ್ರೆ ಪ್ಲೇಟ್ ಹಿಡ್ಕೊಂಡು ನಿಂತಿರ್ಬೇಕು ಅಷ್ಟೇ. ಪ್ಲೇಟ್ಗೋಸ್ಕರ ಒಂದು ಅರ್ಧ ಗಂಟೆ ಕಾಯಬೇಕು, ಎಲ್ಲೂ ಜಾಗ ಇಲ್ಲ. ಕಾರ್ ಇದ್ದರೆ ಹೆಂಗೋ ತೊಗೊಂಬಂದು ಕೆಳಗಡೆ ಕಾರಲ್ಲಿ ಕುತ್ಕೊಂಡು ತಿನ್ಬೋದು. ಬೈಕಲ್ಲಿ ಬಂದಿರೋರಂತೂ ಕಾಯಲೇಬೇಕಾಗುತ್ತೆ. ಸೊ ಬೆಟರು ಬೈಕಲ್ಲಿ ಬರೋ ಪ್ಲ್ಯಾನ್ ಇದ್ದರೆ ವೀಕ್ ಡೇಲಿ ಬನ್ನಿ, ಸಂಜೆ ಬನ್ನಿ. ನೈಟ್ 10 ಗಂಟೆವರೆಗೆ ನಾವು ಓಪನ್ ಅಂತೆ. ದಟ್ ವಿಲ್ ಬಿ ಅ ಬೆಟರ್ ಚಾಯ್ಸ್ ಐ ಥಿಂಕ್. ಇದು ನಮ್ಮ ಮಾಲ್ ಆಫ್ ಏಷ್ಯಾದ ಎಕ್ಸ್ಪೀರಿಯನ್ಸ್. ಇದು ಕಾಮನ್, ಯಾಕಂದ್ರೆ ಇವಾಗ ಕ್ರಿಸ್ಮಸ್ ಕ್ರಿಸ್ಮಸ್ ಟೈಮ್ನಲ್ಲಿ ಏನಾಗುತ್ತೆ, ಜನರದ್ದು ಕ್ರೌಡು ಮೂಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಜಾಸ್ತಿ ಎಲ್ಲ ಕಡೆ ಜನ ಜಾಸ್ತಿ ಇರೋ ಕಾರಣ ಪಾರ್ಕಿಂಗಿಗೆ ಜಾಗ ಇಲ್ಲ, ಓಡಾಡೋಕ್ಕೆ ಜಾಗ ಇಲ್ಲ, ಟ್ರಾಫಿಕ್ ಜಾಮು. ಮತ್ತು ರೂಮ್ಸೇ ಆಗಲಿ, ಎಲ್ಲೇ ಆಗಲಿ, ನೀವು ಗೋವಾಗೆ ಹೋಗ್ತೀರಾ, ಊಟಿಗೆ ಹೋಗ್ತೀರಾ, ಎಲ್ಲಿ ಹೋಗ್ತೀರಾ ಅಂದರೂ ನೋಡಿ ಪಾರ್ಕ್ ಮಾಡಿ ಹೋಗಿದ್ದಾರೆ. ತುಂಬ ಕಾಸ್ಟ್ಲಿ, ಎಲ್ಲ 2x 3x ಅಲ್ಲಿ ಕೊಡ್ತಾರೆ, ಅದೊಂದು ಇಶ್ಯೂ. ಮತ್ತು ಅಲ್ಲಿ ಎಲ್ಲ ಜಾಗದಲ್ಲೂ ಕ್ರೌಡೆಡ್ ಆಗಿದ್ದರೆ ನಿಮ್ಗೆ ಅಷ್ಟೊಂದು ಫೀಲ್ ಸಿಗಲ್ಲ, ಮಜಾ ಸಿಗಲ್ಲ, ಎಂಜಾಯ್ ಮಾಡೋಕ್ಕಾಗಲ್ಲ, ಜಾಗನ ಎಂಜಾಯ್ ಮಾಡೋಕ್ಕಾಗಲ್ಲ. ಮತ್ತೆ ನಾನು ಅಲ್ಲಿರೋದು ಮಾಲ್ ಒಳಗಡೆ ಇರೋ ಪ್ಲಾಂಟ್ಸ್ ಎಲ್ಲ ಒರಿಜಿನಲ್ ಅನ್ಕೊಂಡೆ. ಒಳಗಡೆ ಇರುವಂತ ಗಿಡಗಳು ಎಲ್ಲ ಒಂಥರ ಒರಿಜಿನಲ್ ತರ ಕಾಣಿಸೋದು ನಮಗೆ. ರಿಯಲ್ ಪ್ಲಾಂಟ್ಸ್, ರಿಯಲ್ ಗಿಡಗಳು, ಮರಗಳು ಹಾಕಿದ್ದಾರೆ ಒಳಗಡೆ ಅಂತ ನೋಡಿದ್ರೆ. ಆಮೇಲೆ ಕೈಲಿ ಪ್ಲಾಸ್ಟಿಕ್ ಅಷ್ಟೊಂದು ವೈಪ್ ಕೊಡಲ್ಲ ಆಕ್ಚುಲಿ. ಅದು ಫೋಟೋಗೆ ಮಾತ್ರ ಅಷ್ಟೇ ರಿಯಲ್ ತರ ಅನ್ಸುತ್ತೆ, ಬಟ್ ಅದು ರಿಯಲ್ ಅಲ್ಲ. ಹೌದು. ಓಕೆ, ಇದಾಗಿತ್ತು ನಮ್ಮ ಮಾಲ್ ಆಫ್ ಏಷ್ಯಾ, ಫೀನಿಕ್ಸ್ ಮಾಲ್ ಆಫ್ ಏಷ್ಯಾದ ಡೇ ಔಟ್ ರಿವ್ಯೂ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.